ತಂದೆಗೆ ತಕ್ಕ ಮಗ. ಬಡವರ ಕಣ್ಣೀರು ಒರೆಸಿ ಬೆಂಕಿ ಅವಘಡದಿಂದ ಅಪಘಾತಕ್ಕೊಳಗಾದ ಕುಟುಂಬಕ್ಕೆ ಆರ್ಥಿಕ ಸಹಾಯ ನೀಡಿದ ಚಿದಾನಂದ್ ಸವದಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಿಳೆಗಾಂವ್ ಗ್ರಾಮದ ಹೊರವಲಯದಲ್ಲಿ ವಾಸ ಮಾಡುತ್ತಿದ್ದ ಬಾಳಾಸಾಹೇಬ್ ತಮ್ಮಣ್ಣ ಮಾಂಗ್ ಇವರಿಗೆ ಸೇರಿದ ಗುಡಿಸಲು ಮತ್ತು ಜಾನುವಾರುಗಳ ಶೆಡ್ಗೆ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಕರಕಲಾದ ಘಟನೆಯಿಂದಾಗಿ ಅಪಘಾತಕ್ಕೊಳಪಟ್ಟ ಕುಟುಂಬದ ಸದಸ್ಯರನ್ನ ಗ್ರಾಮದ ಯುವಧುರೀಣ ವಿಶಾಲ್ ನಿಂಬಾಳ್ ಜೊತೆ ಭೇಟಿ ಮಾಡಿದ ಕಾಂಗ್ರೆಸ್ ಯುವ ನಾಯಕ ಚಿದಾನಂದ್ ಸವದಿ ಧನ ಸಹಾಯ ಮಾಡಿದರು ಮತ್ತು 2 ದಿನಗಳಲ್ಲಿಯೇ ಪತ್ರಾಸ್ ಶೆಡ್ ನಿರ್ಮಾಣ ಮಾಡಿಕೊಡುವುದಾಗಿ ಮತ್ತು ದವಸ ಧಾನ್ಯಗಳನ್ನು ಕೊಡುವುದಾಗಿ ಹೇಳಿದರು. ಯುವಧುರೀಣ ವಿಶಾಲ್ ನಿಂಬಾಳ್ ಮಾತನಾಡಿ, ಸುಪ್ರಸಿದ್ಧ ಕಿಳೆಗಾಂವ್ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಮಾಂಗ ಸೇವೆ ಮಾಡುತ್ತಿರುವ ಬಾಳಾಸಾಹೇಬ್ ಮಾಂಗ್ ಕುಟುಂಬ ಅತ್ಯಂತ ಬಡತನದಲ್ಲಿ ಜೀವನ ನಡೆಸುತ್ತಿದ್ದು 2 ದಿನಗಳ ಹಿಂದೆ ಅಡುಗೆ ಮಾಡುವ ಸಂದರ್ಭದಲ್ಲಿ ಅಚಾನಕ್ ಆಗಿ ಕಿಡಿ ಸಿಡಿದು ಹಲಗಿ ಕುಟುಂಬ ವಾಸ ಮಾಡುವ ಗುಡಿಸಲು ಮತ್ತು ಜಾನುವಾರುಗಳ ಶೆಡ್ಡು ಸಂಪೂರ್ಣ ಸುಟ್ಟು ಹೋದ ಪರಿಣಾಮ ಕುಟುಂಬ ಬೀದಿ ಪಾಲಾಗಿದೆ ಎಂದ ಅವರು ತಕ್ಷಣ ಈ ವಿಷಯವನ್ನ ಕಾಗವಾಡ್ ಶಾಸಕ ರಾಜು ಕಾಗೆ ಹಾಗೂ ಶಾಸಕ ಲಕ್ಷ್ಮಣ್ ಸವದಿಯವರ ಸುಪುತ್ರ ಯುವ ನಾಯಕ ಚಿದಾನಂದ್ ಸವದಿಯವರ ಗಮನಕ್ಕೆ ತಂದ ಪರಿಣಾಮ ಶಾಸಕರು ಮತ್ತು ಚಿದಾನಂದ್ ಸವದಿಯವರು ಸ್ಪಂದಿಸಿದರು. ಶಾಸಕ ರಾಜು ಕಾಗೆ ಅವರು ಚುನಾವಣೆಯಲ್ಲಿ ತೊಡಗಿದ ಪರಿಣಾಮ 2 ದಿನಗಳಲ್ಲಿಯೇ ಸ್ಥಳಕ್ಕೆ ಭೇಟಿ ನೀಡಿ ಅಗತ್ಯ ಸಹಾಯ ಮಾಡುವುದಾಗಿ ಹಾಗೂ ತಾಲೂಕಾ ಆಡಳಿತದಿಂದ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದ್ದಾರೆ ಮತ್ತು ಶಾಸಕ ಲಕ್ಷ್ಮಣ್ ಸವದಿ ಅವರ ಸುಪುತ್ರ ಚಿದಾನಂದ್ ಸವದಿ ಭೇಟಿ ನೀಡಿ ಅಗತ್ಯ ಆರ್ಥಿಕ ಸಹಾಯ ಮಾಡಿದರು ಎಂದು ಹೇಳಿದರು. ಬೆಂಕಿ ಅನಾಹುತದಿಂದ ಅಪಘಾತಕ್ಕೊಳಗಾದ ಬಾಳಾಸಾಹೇಬ್ ಮಾಂಗ್ ಮಾತನಾಡಿ, ಆಕಸ್ಮಿಕ ಬೆಂಕಿ ತಗುಲಿ ಎಲ್ಲವನ್ನ ಕಳೆದುಕೊಂಡಾಗ ನಮ್ಮ ಸಹಾಯಕ್ಕೆ ಬಂದ ವಿಶಾಲ್ ನಿಂಬಾಳ್ ತಕ್ಷಣ ಶಾಸಕರಾದ ರಾಜು ಕಾಗೆ ಮತ್ತು ಯುವ ನಾಯಕ ಚಿದಾನಂದ್ ಸವದಿ ಅವರ ಗಮನಕ್ಕೆ ತಂದರು ಎಂದ ಅವರು ಘಟನೆ ನಡೆದ ಸ್ಥಳಕ್ಕೆ ಚಿದಾನಂದ್ ಸವದಿ ಭೇಟಿ ನೀಡಿ ಆರ್ಥಿಕ ಸಹಾಯ ಮಾಡಿದರು ಮತ್ತು ತಾತ್ಕಾಲಿಕ ಶೆಡ್ ನಿರ್ಮಾಣಕ್ಕೆ ಪತ್ರಾಸ್ಗಳನ್ನ ಮತ್ತು ದವಸ ಧಾನ್ಯಗಳನ್ನ ಕೊಡುವುದಾಗಿ ಹೇಳಿದ್ದಾರೆ. ಜೊತೆಗೆ ವಿಶಾಲ್ ನಿಂಬಾಳ್ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ 10,000 ಧನ ಸಹಾಯ ಮಾಡಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹೊನ್ನಪ್ಪ ಬಗಲಿ, ಬಸಪ್ಪ ಅಳ್ಳಿಟ್ಟಿ, ಸದಾಶಿವ್ ದೇವನಗೋಳ್, ಅನ್ನಪ್ಪ ನಾಗಗೋಳ್, ಪಿಕೆಪಿಎಸ್ ಅಧ್ಯಕ್ಷ ಸಂಜಯ್ ಉಮ್ರೆ, ಸುಭಾಷ್ ಅಟವಲೆ, ಗುರುಪಾದ್ ಅಳ್ಳಿಕಟ್ಟಿ, ರಾವ್ ಸಾಬ್ ಬಗಲಿ, ತಮ್ಮಣ್ಣ ಚಂಡಿ, ಸುಭಾಷ್ ಬಗಲ್, ಸೋಮನಾಥ್ ಹಲಗಿ, ಉದಯ್ ಕಾಂಬಳೆ, ಸುರೇಶ್ ಮಾನೆ, ಆಜೂರ್ ಪಿಕೆಪಿಎಸ್ ಅಧ್ಯಕ್ಷ ಚೈತನ್ ಪಾಟೀಲ್, ರವಿ ಹೊಣಕಾಂಡೆ, ಮಹಾದೇವ್ ಹಿಡ್ಕಲ್, ರವಿ ಮಿರ್ಜೆ, ಮಹಾದೇವ್ ಗುರವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮನಿ ಶಾಂತಿ ಪುಟ್ಟಿಗೆ ಇಟ್ಕೋರಿ, ನಾಳೆ ಇವ್ರು ಬರ್ತಾರೆ. ನಾಳೆ ಕರ್ಕೊಂಡ್ ಬರ್ತೀರಿ, ನೀವು ಕರ್ಕೊಂಡ್ ಬರ್ತಾರೆ ಕಾಲ ಕಡಿತೀವಿ. ಚಪ್ಪರ ಮನೆ ಇರ್ತಾರೆ, ಅದರ ಬಾಣ ಹಾಕ್ಯಾರ ಹೊರಗೆ ಹೋಗಿದ್ರು. ಅದು ಮನೆ ಹತ್ಕೊಂಡು ಕೆರೆಯಿಂದೆಲ್ಲ ಕಾಳ ಕಡಿ ಸುಟ್ಟು, ಶೇಂಗಾ ಸುಟ್ಟು, ಚಜ್ಜಿ ಸುಟ್ಟು. ವಿಶಾಲ ಅವ್ರ ನಿಂಬಾಳ್ ಮಗ ಬಂಡೆಲ್ಲ ನೋಡ್ಕೊಂಡ್ರಿ. ನೋಡ್ಕೊಂಡು ಚಂದ ಕಾಯ್ದವ್ರಿಗೆ ಹೇಳಿದ್ರಿ. ಹೇಳಿದ ಮೇಲೆ ಅವರು ಸಹಾಯ ಮಾಡ್ತಂದಾರೆ. ಇವರು ನಮ್ಮ ಸೌದಿ ಸಾವ್ಕಾರ ಮಗ ಚಿದಾನಂದ ಇವತ್ತು ಬಂಡ್ಕೊಂಡೆಲ್ಲ ನೋಡ್ಕೊಂಡು ಕೆರೆಯಿಂದ ನಮ್ಗೆ ಜರ ಅನುಕೂಲ ಸಹಾಯ ಮಾಡಿರಿ. ನಾಳೆ ತಾತ್ಕಾಲಿಕ ಪತ್ರದ ಶೇಡ್ ಬಡ್ಲಾಕ ಕೊಂಡಿಸ್ಕೊಡ್ತೀನಿ ಬಾಟ್ ಅಂದಾರ್ರಿ. ಮತ್ತು ಮುಂದೊಂದು ಪಂಚಾಯತ್ಯಾಗ ನಮ್ಮ ಮನೆ ಹಾಕಿಸ್ಕೊಡ್ತೀನಿ ಅಂದರು. ಮತ್ತು ನಮ್ಗೆ ಅನುಕೂಲ ಮಾಡ್ಯಾರ್ರಿ. ಮತ್ತು ಎಲ್ಲಕ್ಕೂ ನಮ್ಮದು ಮೈ ಮ್ಯಾಗ ಬಟ್ಟೆ ಮ್ಯಾಗದೀವಿ ರೀ. ಎಲ್ಲ ಕರ ಸುಟ್ಟು ಕರೆ ಬೂದಾಗಿದ್ರಿ. ಎಲ್ಲ ಅವ್ರು ನೋಡ್ಕೊಂಡು ಮಾಡ್ಕೊಂಡು ಇವತ್ತು ಹೋಗ್ಯಾರ ರೀ. ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಬಾಳಾಸಾಹೇಬ್ ತಮ್ಮಣ್ಣ ಮಾಂಗ್ ರೀ, ಪುರಪ್ ಕಡ್ರಿ.